ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಕೋರ್ಸಲ್ಲಿರುವಂತಹ ಕಾನ್ಸ್ಟೇಬಲ್ ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ತಲುಪ್ತದೆ ಅಂತ ಹೇಳ್ತಾ ಬನ್ನಿ ಇವತ್ತು ಕಾನ್ಸ್ಟೇಬಲ್ ಮತ್ತು ಟ್ರೇಡ್ಸ್ಮನ್ ಹುದ್ದೆಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇದಿರುವಂಥದ್ದು ಪೊಲೀಸ್ ಕಾಲಾಗಿರುವಂಥದ್ದು. ಇದು ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್. ಟೋಟಲ್ ಪೋಸ್ಟ್ ಬಂದು 143 ಹುದ್ದೆ, ಅಂದರೆ 143 ಪೋಸ್ಟ್ ಇದೆ. ಯಾರಿಗೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದರೆ ಮಹಿಳೆ ಮತ್ತು ಪುರುಷ ಇಬ್ಬರಿಗೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟಿಂಗ್ ಡೇಟ್ ಯಾವತ್ತು ಅಂತ ಹೇಳಿ ನೋಡೋದಾದರೆ 28/7/2024, ಅಂದರೆ ಜುಲೈ 28ರಿಂದ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತೇಳಿ ನೋಡೋದಾದರೆ 26/8/2024 ರಾತ್ರಿ 11:59 ತನಕ ಅವಕಾಶ ಇದೆ. ಇನ್ನು ಎಷ್ಟೆಲ್ಲ ಪೋಸ್ಟಿಂಗ್ ಯಾವ್ಯಾವುದಕ್ಕೆ ಇದೆ ಅಂತೇಳಿ ನೋಡೋದಾದರೆ ಕಾನ್ಸ್ಟೇಬಲ್ ಇನ್ ಬಾರ್ಬರ್ ಇದರಲ್ಲಿ ಟೋಟಲ್ 5 ಪೋಸ್ಟಿಂಗ್ ಇದೆ. ಆ್ಯಂಡ್ ಕಾನ್ಸ್ಟೇಬಲ್ ಇನ್ ಸಫಾಯಿ ಆ್ಯಂಡ್ ಕರ್ಮಚಾರಿ ಇದರಲ್ಲಿ 101 ಅಂದರೆ 101 ಪೋಸ್ಟಿಂಗ್ ಇದೆ. ಆ್ಯಂಡ್ ಕಾನ್ಸ್ಟೇಬಲ್ ಇನ್ ಗಾರ್ಡ್ನರ್ ಇದರಲ್ಲಿ ಟೋಟಲ್ 37 ಪೋಸ್ಟ್ ಇದೆ. ಟೋಟಲ್ ಆಗಿ ನೋಡೋದಾದರೆ 143 ಪೋಸ್ಟಿಂಗ್ ಇರುವಂಥದ್ದು. ಇನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ನೋಡೋದಾದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂತ ನೋಡೋದಾದರೆ ಕಾನ್ಸ್ಟೇಬಲ್ ಇನ್ ಬಾರ್ಬರ್ ಸಫಾಯಿ ಆ್ಯಂಡ್ ಕರ್ಮಚಾರಿ ಇವರಿಗೆ SSLC ಕಂಪ್ಲೀಟ್ ಆಗಿರಬೇಕು. ಇನ್ನು ಏಜ್ ಲಿಮಿಟ್ ಎಷ್ಟು ಅಂತ ನೋಡೋದಾದರೆ 18 to 25 ಇಯರ್ಸ್, 18 ವರ್ಷದಿಂದ 25 ವರ್ಷ ಆದವರಿಗೆ ಮತ್ತು SSLC ಕಂಪ್ಲೀಟ್ ಆಗಿದ್ದವರಿಗೆ ಈ ಪೋಸ್ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಗಾರ್ಡನರ್ ನೋಡೋದಾದರೆ 10th ಆಗಿರಬೇಕು, ಅಂದರೆ SSLC ಕಂಪ್ಲೀಟ್ ಆಗಿರಬೇಕು. ಏಜ್ 18 to 23 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಅಂದರೆ ಅವ್ರು ಹೇಳ್ತಾರೆ 1999 ಅಂದರೆ 1999 ಬಿಫೋರು ಜನ್ಸ್ ಇರಬಾರ್ದು ಮತ್ತು 2006 ಆಫ್ಟರ್ ಜನ್ಸ್ ಇರಬಾರ್ದು ಅಂತ. ಅಪ್ಲಿಕೇಶನ್ ಫೀಸ್ ಬಂದು ಮೇಲ್ ಕ್ಯಾಂಡಿಡೇಟ್ ಏನಿದ್ದಾರೆ ಅವರಿಗೆ, ಅದರಲ್ಲೂ OBC ಮತ್ತು ಜನರಲ್ ಕ್ಯಾಟಗರಿ ಏನಿದ್ದಾರೆ ಮೇಲ್ ಅವರಿಗೆ 100 ರೂಪೀಸ್ ಇರುತ್ತೆ. ಮತ್ತು SC ST ಆ್ಯಂಡ್ ಫೀಮೇಲ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಇವರಿಗೆ ನೋ ಫೀಸ್, ಅಂದರೆ ಇವರಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರೋದಿಲ್ಲ. ಇನ್ನು ಅಪ್ಲಿಕೇಶನ್ ಹಾಕಿದವರಿಗೆ ಎಕ್ಸಾಮ್ಗೆ ಅಡ್ಮಿಟ್ ಕಾರ್ಡನ್ನು ಆನ್ಲೈನಲ್ಲಿ ಅವರು ಕಳಿಸ್ಕೊಡ್ತಾರೆ. ಅದರಲ್ಲಿ ಯಾವ ಪ್ಲೇಸ್ ಮತ್ತು ಯಾವ ದಿನಾಂಕ ಅಂತೇಳಿ ಅವರು ನಿಮಗೆ ಕೊಡ್ತಾರೆ. ಇನ್ನು ಅಪ್ಲಿಕೇಶನ್ ಹಾಕಿದ ನಂತರ ಕ್ಯಾಂಡಿಡೇಟ್ ಏನಿದ್ದಾರೆ, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರಾ ನೀವು, ಅಪ್ಲಿಕೇಶನ್ ಹಾಕಿದ ನಂತರ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದನ್ನು ಸ್ಪಷ್ಟವಾಗಿ ಕಾಣುವ ರೀತಿಯಲ್ಲಿರುವಂತಹ ಫಾರ್ಮೆಟನ್ನು ನೀವು ಪ್ರಿಂಟ್ ತೊಗೊಳ್ಬೇಕು. ಅಂದರೆ ಕಲರ್ ಪ್ರಿಂಟ್ ತೊಗೊಂಡ್ರೆ ಒಳ್ಳೆಯದು. ಅದರಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರು ಸ್ಪಷ್ಟವಾಗಿರಬೇಕು. ಮತ್ತು ಇನ್ನು ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಟೋಟಲು ಈ ಆಯ್ಕೆ ಪ್ರಕ್ರಿಯೆ ಏನಿದೆ, ಈ ಕಾನ್ಸ್ಟೇಬಲ್ ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆ ಏನಿದೆ ಅದರ ಆಯ್ಕೆ ಪ್ರಕ್ರಿಯೆ 4 ರೀತಿಯಲ್ಲಿ ನಡೆಯುವಂಥದ್ದು. ಅಂದರೆ 4 ಫೇಸ್ ಇರುತ್ತೆ ಅದರಲ್ಲಿ ಫಸ್ಟ್ ಫೇಸ್ ಏನು ಅಂತೇಳಿ ನೋಡೋದಾದರೆ PET ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಏನು ಹೇಳ್ತೀವಿ ಅದಿರುತ್ತೆ. ಅದರಲ್ಲಿ ನಿಮಗೆ ಲಾಂಗ್ ಜಂಪ್ ಮತ್ತು ಹೈ ಜಂಪ್ ಇರ್ತದೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಏನು ಹೇಳ್ತೀವಿ ಅದು ನಡೆಯುತ್ತೆ. ಅದರಲ್ಲಿ ಹೈಟ್ ಚೆಕಿಂಗ್ ಮತ್ತು ಚೆಸ್ಟ್ ಚೆಕಿಂಗ್ ಇರುತ್ತೆ. ಈಗ ಫೇಸ್ 2 ಅಂದರೆ ಎರಡನೇ ವಿಧ ಹೇಗಿರುತ್ತೆ ಅಂತ ಹೇಳಿದ್ರೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಅಂತ ಹೇಳಿ ನೋಡೋದಾದರೆ 50 ಮಾರ್ಕ್ಸಿಗೆ ಇರುತ್ತೆ, 50 ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಕ್ವಾಲಿಫೈ ಆಗಲಿಕ್ಕೆ ಪರ್ಸೆಂಟೇಜ್ ಎಷ್ಟು ತೊಗೊಳ್ಬೇಕು ಅಂತ ಹೇಳಿದರೆ ಈ ಅನ್ರಿಸರ್ವ್ಡ್ EWS ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇವರೆಲ್ಲ 18 ಮಾರ್ಕ್ಸ್ ಮಿನಿಮಮ್ 18 ಮಾರ್ಕ್ಸ್ ತೊಗೊಳ್ಬೇಕು. ಆ್ಯಂಡ್ SC ST ಆ್ಯಂಡ್ OBC ಅವರು ಮಿನಿಮಮ್ 17 ಮಾರ್ಕ್ಸ್ ತೊಗೊಂಡ್ರೆ ಕ್ವಾಲಿಫೈ ಆಗ್ತೀರಾ. ಆ್ಯಂಡ್ ಫೇಸ್ 3 ಅದರಲ್ಲಿ ಹೇಗಿರುತ್ತೆ ಅಂತ ಹೇಳಿದರೆ ಟ್ರೇಡ್ಸ್ ಟೆಸ್ಟ್ ಇರುತ್ತೆ. ಅಂದರೆ ಕರ್ಮಚಾರಿ ಇರ್ಬೋದು, ಸಫಾಯಿ ಇರ್ಬೋದು, ಬಾರ್ಬರ್ ಏನಿದೆ ಆಯಾ ಇದಕ್ಕೆ ಸಂಬಂಧಪಟ್ಟಂತಹ ಎಕ್ಸಾಮ್ ನಡೆಸ್ತಾರೆ. ಅದು ಕೂಡ 50 ಮಾರ್ಕ್ಸಿಗೆ ಇರುತ್ತೆ. ಆ್ಯಂಡ್ ಫೇಸ್ 4 ಏನಿರ್ತದೆ ಅಂತ ಹೇಳಿದರೆ ಈ ಎಲ್ಲ ಟೆಸ್ಟಲ್ಲಿ ಯಾರು ಕ್ವಾಲಿಫೈ ಆಗಿರ್ತೀರಾ ಅವ್ರನ್ನ ಶಾರ್ಟ್ ಲಿಸ್ಟ್ ಆಗಿರುತ್ತೆ. ಶಾರ್ಟ್ ಲಿಸ್ಟ್ ಆದವರಿಗೆ ವೆರಿಫಿಕೇಷನ್ ಇರ್ತದೆ. ಫೇಸ್ 4 ವೆರಿಫಿಕೇಷನ್ ಮಾಡಿ
ಮೆಡಿಕಲ್ ಎಕ್ಸಾಮ್ ಕೂಡ ಇಡ್ತಾರೆ. ಮೆಡಿಕಲ್ ಟೆಸ್ಟ್ ಎಲ್ಲ ಪಾಸ್ ಆದರೆ ನೀವು ಈ ಹುದ್ದೆಗೆ ಆಯ್ಕೆ ಆಗಿದ್ದೀರಾ ಅಂತ ಅವ್ರು ತಿಳಿಸ್ತಾರೆ. ಎಸ್, ಇಷ್ಟೆಲ್ಲ ವಿವರಗಳು ಈ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸಲ್ಲಿ ಇರುವಂಥದ್ದು. ಯಾರಾದರೂ ಆಸಕ್ತಿ ಇರುವಂಥವರು ಪೊಲೀಸ್ ಆಗಬೇಕು ಅಂತ ಯಾರಾದರೂ ಆಸಕ್ತಿ ಇದ್ದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಪೊಲೀಸ್ ಪೋಸ್ಟ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.